ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಹೆಣ್ಣೂರು ವಾರ್ಡ್ ನಂಬರ್ 23 ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ತಿರುವಣ್ಣಾಮಲೈ ದೇವಸ್ಥಾನದಿಂದ ವಿಶೇಷವಾಗಿ ಅಲ್ಲಿಂದ ತರಿಸಿದ ಶಿವಲಿಂಗ ರುದ್ರಾಕ್ಷಿ ಪ್ರಸಾದವನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಸೋಮೇಶ್ವರ ದೇವಾಲಯ ಹಾಗೂ ಹೆಣ್ಣೂರು ಗ್ರಾಮ ಸುತ್ತಮುತ್ತ ದೇವಸ್ಥಾನಗಳಲ್ಲಿ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾದ ಕೆಜೆ ಜಾರ್ಜ್ ಮಾರ್ಗದರ್ಶನದಲ್ಲಿ ಹೆಣ್ಣೂರು ಗ್ರಾಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಎಚ್.ಎ. ಪುಲಕೇಶಿ ಹಾಗೂ ವಾರ್ಡ್ ಅಧ್ಯಕ್ಷರು, ಹಿರಿಯ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಪದಾಧಿಕಾರಿಗಳು, ಸ್ಥಳೀಯ ನಿವಾಸಿಗಳು, ಪದಾಧಿಕಾರಿಗಳು ದೇವರ ಕೃಪೆಗೆ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಮಸ್ತ ನಾಡಿನ ಜನತೆಗೆ ಹಾಗೂ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿವನನ್ನು ಆರಾಧನೆ ಮಾಡಿದರೆ ನಮ್ಮ ಕಷ್ಟಗಳು ನೆರವೇರುತ್ತದೆ. ದೇವರು ಎಲ್ಲರಿಗೂ ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಡ್ತಾರೆ. ಇವತ್ತು ಮಹಾಶಿವರಾತ್ರಿ ವಿಜೃಂಭಣೆಯಿಂದ ದೇಶದ ನಡೀತಾ ಇದೆ, ನಿಮ್ಮ ಭಾಗದಲ್ಲೂ ಸಹ ನಡೀತಾ ಇದೆ. ಈ ಶಿವರಾತ್ರಿ ಹಬ್ಬ ಅಂತಕ್ಕಂಥದ್ದು ಶಿವನಿಗೆ ರಾತ್ರಿ ಪೂಜೆ ಮಾಡ್ತಕ್ಕಂಥ ದಿನ. ಈ ದೇಶದ ಉದ್ದಗಲಕ್ಕೂ ಎಲ್ಲ ನಾಗರಿಕರು, ರೈತರು ಎಲ್ಲ ಕೂಡ ಸುಭಿಕ್ಷವಾಗಿರಬೇಕು. ಈ ಭಾಗದ ಎಲ್ಲ ಜನರು ಕೂಡ ಸುಭಿಕ್ಷವಾಗಿರಬೇಕು. ಯಾವುದೇ ಜಾತಿ, ಯಾವುದೇ ಧರ್ಮ ಈ ದೇಶಕ್ಕಿಲ್ಲ. ನಾವೆಲ್ಲ ಕೂಡ ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ಶಿವನ ಆರಾಧನೆ ಮಾಡ್ತಕ್ಕಂಥ ದಿನ. ಇವತ್ತು ನಮ್ಮ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಅನೇಕ ದೇವರುಗಳಲ್ಲಿ, ಶಿವಾಲಯಗಳಲ್ಲಿ ಪೂಜೆ ನಡೀತಾ ಇದೆ. ಎಲ್ಲ ಕಡೆ ಶಿವಾಲಯಗಳಿಗೆ ಹೋಗಿ ದರ್ಶನ ಕೊಟ್ಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಊರಿನ ಹೆಣ್ಣೂರಿನ ಸಾವಿರಾರು ವರ್ಷಗಳ ದೇವಸ್ಥಾನ ಇದು ಸೋಮೇಶ್ವರ ದೇವಸ್ಥಾನ. ಇದಕ್ಕೂ ಕೂಡ ಭೇಟಿ ಕೊಟ್ಟು ಇವತ್ತು ಈ ದೇಶದ ಜನರಿಗೆ, ಈ ಊರಿನ ಜನತೆಗೆ ಮತ್ತು ಈ ರಾಜ್ಯದ ಜನತೆಗೆ, ಸರ್ವಜ್ಞ ಜನತೆಗೆ ಎಲ್ಲರಿಗೂ ಕೂಡ ಶುಭ ಹಾರೈಕೆ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಅನೇಕ ಉಡುಗೊರೆ ನೀಡಿದ್ದೀರಾ ದೇವಸ್ಥಾನಗಳಲ್ಲಿ, ಏನು ಸರ್ ಇದು? ನಮಗೇನು ಉಡುಗೊರೆ ಅಂತಕ್ಕಂಥದ್ದಿಲ್ಲ. ಎಲ್ಲರಿಗೂ ಶಿವಲಿಂಗ ಮತ್ತು ರುದ್ರಾಕ್ಷಿ ಮಾಲೆ ಮತ್ತು ಇದರಿಂದ ತಿರುವಣ್ಣಾಮಲೆಯಿಂದ ಬಂದಿರತಕ್ಕಂಥ ಪ್ರಸಾದವನ್ನು ಈ ಜನರಿಗೆ ಕೊಡ್ತಾ ಇದ್ದೀವಿ. ಯಾವ ದೇವಸ್ಥಾನದಲ್ಲಿ ಈ ಭಾಗದಲ್ಲಿ ವಿತರಣೆ ಮಾಡಿ? ಈ ದೇವಸ್ಥಾನದಲ್ಲಿ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನಗಳಲ್ಲಿ ಮಾತ್ರ ಇದನ್ನು ವಿತರಣೆ ಮಾಡಿದ್ದೇವೆ. ಭಗವಂತನು ಎಷ್ಟು ಇದ್ದಾರೆ ಜನ, ಯಾರ್ಯಾರು ಕೆಲವರೆಲ್ಲ ನಮ್ಮ ಕಾರ್ಯಕರ್ತರು ತಂದುಕೊಟ್ಟಿದ್ದಾರೆ ಹಣ ಸೇವೆ ಮಾಡಿ ಅಂತೇಳಿ ಅದನ್ನು ಸೇರಿ ಹಂಚುತ್ತಾ ಇದ್ದೇವೆ. ಸ್ಥಳೀಯ ಮಟ್ಟದ ಚುನಾವಣೆ ಬರ್ತಾ ಇದೆ, ಸ್ಥಳೀಯ ಮಟ್ಟದ ಚುನಾವಣೆಯಲ್ಲಿ ಇವತ್ತು 10 ವರ್ಷ ಆಗಿದೆ. ಶ್ರೀಮಾನ್ಜಿ ಬಸವಲಿಂಗಪ್ಪಾಜಿ ಅವರು, ಜಾಫರ್ ಶರೀಫ್ ಅವ್ರ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಬರ್ತಾ ಇದ್ದೀನಿ. ಕೆಜೆ ಜಾರ್ಜ್ ಸಾಹೇಬರು ಈ ಭಾಗಕ್ಕೆ ಬಂದ ಮೇಲೆ ನನ್ನ ಬೂತ್ ಅಧ್ಯಕ್ಷರು ಮಾಡಿದ್ರು, ತದನಂತರ ವಾರ್ಡ್ ಅಧ್ಯಕ್ಷರು ಮಾಡಿದ್ರು, ಬ್ಲಾಕ್ ಅಧ್ಯಕ್ಷರು ಮಾಡಿದ್ರು. ನಾನೀಗ ಇಲ್ಲಿ ಜನರಲ್ ಆಗಿರೋದ್ರಿಂದ ಹೆಣ್ಣೂರು ಭಾಗದ ಒಂದು ವಾರ್ಡನ್ನು ನಾನು ಕೇಳ್ತಾ ಇದ್ದೀನಿ. ಕೆಪಿಸಿಸಿ ಮತ್ತು ಡಿಸಿಸಿ, ಎಐಸಿಸಿ ನನಗೆ ಕೊಡ್ತೀರಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದೆ. ಪಂಚಗಾರೆಟ್ಟಿಯಲ್ಲಿ ಇವತ್ತು ಏನು ಅನುದಾನ ತಗೊಂಡ್ಕೊಳ್ತಾ ಇದ್ದಾರೆ ಅವರು ನೀವು ಕೇಳಬೇಕಾಗ್ತದೆ. ಅನುದಾನಗಳಲ್ಲಿ ಪಂಚಮ ಗ್ಯಾರಂಟಿ ಅನುದಾನ ಏನು ಕೊಡ್ತಾ ಇದೆ ಅಂತ ಹೇಳಿ ಅಭಿವೃದ್ಧಿ ವಿಚಾರಕ್ಕೆ ತಗೊಂಡು ಹೋಗ್ಬೇಕಾದ್ರೆ ರಾಜ್ಯದ ಉದ್ದಗಲಕ್ಕೂ ಏನು ಅಭಿವೃದ್ಧಿ ಆಗ್ತಾ ಇದೆ ಅಂತಕ್ಕಂಥದ್ದು ನೀವು ಮೀಡಿಯಾದವರು ಎಲ್ಲ ನೋಡ್ತಾ ಇದ್ದೀರಾ. ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಏನೇನು ಆಗ್ತಾ ಇದೆ ಅಂತ. ಸರ್ವಜ್ಞನಗರ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರು ಅಂಗನವಾಡಿಗಳಿಂದ ಹಿಡಿದು, ಶಾಲೆಗಳಿಂದ ಹಿಡಿದು, ವೈಟ್ ಟಾಪಿಂಗ್ ಇಂದ ಹಿಡಿದು, ಬಡವರಿಗೆ ಒಂಟಿ ಮನೆಗಳು ಕೊಡ್ತಕ್ಕಂಥ ಹಿಡಿದು ಎಲ್ಲ ಕೆಲಸಗಳು ನಾವೇನು ಕಾರ್ಯಕರ್ತರು, ಬೂತ್ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ನಾಯಕರು ಏನು ಅಹವಾಲವನ್ನು ಕೊಡ್ತಾರೆ ಆ ಅಹವಾಲವನ್ನು ಕೆಜೆ ಜಾರ್ಜ್ ಸಾಹೇಬರ ಕುಟುಂಬ ಮಾಡಿಕೊಡ್ತಾ ಇದೆ. ಸರ್, ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ದೊಂದು ಬಣ, ಸಿದ್ದರಾಮಯ್ಯದೊಂದು ಬಣ. ಇವತ್ತು ನೋಡಿ ಎಲ್ಲೋ ಸಿ.ಎಂ ಗುದ್ದಾಟದಲ್ಲಿ ಅನೇಕ ಭಾಗಗಳಲ್ಲಿ ನೋಡಿ ಡೆಲ್ಲಿ ಲೆವೆಲ್ವರೆಗೂ ಹೋಗ್ತಾ ಇದೆ. ನೀವು ಹಿರಿಯ ಮುಖಂಡರನ್ನ ಏನು ಹೇಳ್ತೀರಾ ಸರ್? ನಾವೇನು ಹೇಳೋದಂದರೆ ನಮಗೆ ಒಂದೇ ಒಂದು ಹೈಕಮಾಂಡು, ಅವ್ರದ್ದು ಎಷ್ಟೇ ಬಣ ಇರಲಿ, ನಮ್ಮ ದೇಶದ ಹೈಕಮಾಂಡ್ ಏನು ನಮ್ಮ ಇವರಿದ್ದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ, ಅವರೇ ನಮ್ಮ ಹೈಕಮಾಂಡ್ ಏನು ಡಿಸಿಷನ್ ತಗೊಂತಾರೆ ಅದೇ ನಮ್ಮದು ಕಾಂಗ್ರೆಸ್ದ ಸಿದ್ಧಾಂತ. 5 GB ಚುನಾವಣೆಯಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ? ನಾವು ಎಲ್ಲಾನು 5 ಅಲ್ಲ, ಇನ್ನೂ ಬೇರೆ ಇವಾಗ ಏನು ನಮ್ಮ ಆಂಧ್ರದಲ್ಲಿ ನಡೆದು ಎಲ್ಲ ಗೆದ್ದುತ್ತಲ್ಲ, ಅದೇ ರೀತಿ ನಾವೆಲ್ಲ ಕೂಡ